ಹಾಯ್ ಹಲೋ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಈ ಕೈವಾರ ನಾಡಿಗೆ ಸ್ವಾಗತ. ನಾನು ವೈಭವ್ ವೇದ, ನನ್ನ ಜೊತೆಗಿದ್ದೇನೆ ಕಾರ್ತಿಕ್. ಇಂದು ನಾವು ಬಂದಿದ್ದೇವೆ ಇತಿಹಾಸ, ಪುರಾಣ, ಭಕ್ತಿ ಮತ್ತು ರಹಸ್ಯಗಳು ಒಂದೇ ಜಾಗದಲ್ಲಿ ಉಸಿರಾಡುವ ಪವಿತ್ರ ಭೂಮಿ ಕೈವಾರಕ್ಕೆ. ಇದು ಕೇವಲ ಒಂದು ಊರಲ್ಲ ಬಾಸ್, ಯುಗ ಯುಗಗಳಿಂದ ಕಥೆಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ಒಂದು ಜೀವಂತ ಪೌರಾಣಿಕ ಅಧ್ಯಾಯದ ಸ್ಥಳ. ಇವೆಲ್ಲವನ್ನು ಕಣ್ಣಾರೆ ನೋಡಿ ಕೇಳಿ ಅನುಭವಿಸಿ ನಿಮ್ಮೆಲ್ಲರಿಗೂ ತೋರ್ಸಕ್ಕೆ ಬಂದಿದ್ದೇವೆ ನಾವು ಇವತ್ತು ಕೈವಾರ ನಾಡಿಗೆ. ಹಾಗಿದ್ರೆ ತಡ ಯಾಕೆ ಬಾಸ್, ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ ಜೊತೆ ಬನ್ನಿ. ಕೈವಾರ ನಾಡಿನ ಮಹಿಮೆಯನ್ನ ತಿಳಿಯೋಣ, ಒನ್ ಡೇ ಟ್ರಿಪ್ ಅನ್ನು ಎಂಜಾಯ್ ಮಾಡೋಣ. ಇನ್ನು ಇವತ್ತು ನಾವು ಕೈವಾರ ನಾಡಿನಲ್ಲಿ ಮೊದಲಿಗೆ ಬಂದಿರೋದು ಭೀಮ ಬಕಾಸುರನನ್ನು ಸಂಹರಿಸಿದ ಬೆಟ್ಟಗಳ ನಡುವೆ ಸಮಾಧಿ ಮಾಡಿರುವ ಭೀಮ ಬಕಾಸುರನ ಬೆಟ್ಟಕ್ಕೆ. ಬೆಟ್ಟ ಏನೋ ಚಿಕ್ಕದೆ, ಆದ್ರೆ ಬೆಟ್ಟದ ಮಹಿಮೆ ಇದೆಲ್ಲ ಅದು ತುಂಬಾ ದೊಡ್ಡದು ಬಾಸ್. ಈ ಬೆಟ್ಟಕ್ಕೆ ಬಂದ್ರೆ ನಮಗೆ ಮೊದಲು ಸಿಗೋದೆ ಕನಕದಾಸರ ಶ್ರೀಕೃಷ್ಣ ಸನ್ನಿಧಿ. ಇನ್ನು ಇಲ್ಲಿ ಶ್ರೀಕೃಷ್ಣ ಮತ್ತೆ ಕನಕದಾಸರನ್ನು ನಮಿಸಿ ಕುಲಕುಲವೆಂದು ಬಡಿದಾಡಿರಯ್ಯ, ನಿಮ್ಮ ಕುಲದ ನೆಲವನ್ನು ನೀವು ತಿಳಿದಿದ್ದೀರನಯ್ಯ ಅಂತ ಹೇಳುವರ ಕುಲವೇ ಇಂದು ನಮ್ಮನ್ನು ತಾರತಮ್ಯ ಮಾಡ್ತಿದ್ದಾರಯ್ಯ, ಅವರಿಗೆ ಒಳ್ಳೆ ಬುದ್ಧಿ ಕೊಡಯ್ಯ ಅಂತ ಹೇಳುತ್ತಾ ಬೆಟ್ಟ ಹತ್ತಿ ಸ್ವಲ್ಪ ಮುಂದೆ ಬಂದ್ವಿ ನೋಡಿ. ಏ ಯಾರು ಬ್ರೋ, ಏನ ಸಂಧ್ಯೆಯಲ್ಲಿ ಏನೋ ಮಾಡ್ತಿದ್ಯಾ? ಹಾ, ದೇವಸ್ಥಾನ ಬಂದ್ಬಿಟ್ಟು ಸಂಧಿಗಿಂದಿರಲ್ಲ ತೋರ್ತಿರಲ್ಲ ಬ್ರೋ, ನಾಚಿಕೆ ಆಗಲ್ವಾ ನಿಮ್ಗೆ? ಛೇ, ಎಕ್ಸ್ಪ್ಲೋರ್ ಹೆಂಗೆಲ್ಲ ಮಾಡ್ತೀರಾ? ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಅಲ್ಲೇ ನಮಗೊಂದು ಸಿದ್ಧರ ತಪಸ್ಸು ಮಾಡುವ ಕಿರಿದಾದ ಗುಹೆ ಕಾಣಿಸ್ತು ನೋಡಿ. ಇನ್ನು ಇದು ಸಿದ್ಧರ ತಪಸ್ಸು ಮಾಡಿದ ಗುಹೆ. ಇವತ್ತು ಖಾಲಿ ಇದೆ, ಆದ್ರೆ ಮೌನ ಮಾತ್ರ ತುಂಬಿದೆ. ಇನ್ನು ಇದನ್ನು ನೋಡಿ ಬೆಟ್ಟದ ಮೇಲಕ್ಕೆ ಹೆಜ್ಜೆ ಹಾಕಿದ ನಮ್ಮ ಪಯಣ. ಹೌದು ಬ್ರೋ, ಬೆಳಗ್ಗೆ ಹತ್ತಿದ್ರೆ ಮೈ ಕೈ ಗಟ್ಟಿ ಆಗೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಯಾರು ಇಲ್ಲದೆ ಖಾಲಿ ಇರುವ ಈ ಬೆಟ್ಟದ ಮೇಲೆ ಬೆಳ್ಳಂ ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡೋದಿದೆ ಅಲ್ವಾ, ಸಖತ್ ಮಜಾ ಕೊಡ್ತಿದೆ ನಮಗಂತೂ. ಇನ್ನು ಬೆಂಗಳೂರಲ್ಲಿ ಆ ಹೊಗೆ, ಆ ಧೂಳು, ಗಂಟಲಿನಲ್ಲಿ ಕಿರಿಕಿರಿ, ಗಾಳಿಯೇ ಮಾಲಿನ್ಯವಾಗಿ ಉಸಿರಾಡಕ್ಕೆ ಕಷ್ಟವಾಗಿರೋ ಆ ಬೆಂಗಳೂರನ್ನ ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಈ ಕೈವಾರಕ್ಕೆ ಜಸ್ಟ್ 90 ಕಿಲೋಮೀಟರ್ ದೂರ ಬಂದ್ರೆ ಸಾಕು. ಇಲ್ಲಿನ ಫ್ರೆಶ್ ಏರ್ ಜೊತೆಗೆ ಗಾಡಿಗಳ ಶಬ್ದವೇ ಇಲ್ಲದ ಈ ಜಾಗದಲ್ಲಿ ಪರಿಸರದ ಚಿಲಿಪಿಲಿ ಸದ್ದು ಕೇಳಿಸಿಕೊಂಡು ಸುತ್ತಮುತ್ತಲಿನ ವಾತಾವರಣ ನೋಡ್ಕೊಂಡು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಕುಂತ್ಕೊಂಡು ಫೋಟೋ ಹುಚ್ಚಿದ್ದವರು ಫೋಟೋ ತೆಗೆಸ್ಕೊಂಡು, ರೀಲ್ಸ್ ಹುಚ್ಚಿದ್ದವರು ರೀಲ್ಸ್ ಮಾಡ್ಕೊಂಡು, ಲವರ್ಸ್ ಇದ್ದವರು ಕೈ ಹಿಡ್ಕೊಂಡು, ಗಂಡ ಹೆಂಡತಿ ಇದ್ದವರು ಜಗಳ ಮಾಡ್ಕೊಂಡು, ಮಕ್ಕಳು ಮರಿನ ಆಟ ಆಡಿಸ್ಕೊಂಡು, ದೋಸ್ತಿಗಳಿದ್ದವರು ಮಜಾ ಹೊಡೆಸ್ಕೊಂಡು, ಒಂದಷ್ಟು ಇತಿಹಾಸ ಪುರಾಣ ತಿಳ್ಕೊಳ್ಳೋಕೆ ಒಳ್ಳೆ ಪ್ಲೇಸ್ ನೋಡ್ಬೇಕು ಅಂದ್ಕೊಂಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋರು ಕೈವಾರದಲ್ಲಿ ಒಂದು ದಿನ ಮಸ್ತ್ ಮಜಾ ಮಾಡಬಹುದು ನೋಡಿ. ಪ್ರಕೃತಿ ಸೌಂದರ್ಯ ಸರಿ ಬ್ರೋ, ನೋಡು ಎಷ್ಟು ಚೆನ್ನಾಗಿ ಸೂರ್ಯ ಕಾಣಿಸ್ತಾ ಇದ್ದಾನೆ. ಸನ್ರೈಸ್ ನೋಡ್ಬೇಕು ಅಂತೀರಾ? ಬೆಳಗ್ಗೆ ಕುಡ್ದುಟ್ ಮಳ್ಕೊಂಬಿಟ್ರೆ ಆಗ್ಬಿಡುತ್ತಾ? ಬಕಾಸುರನ ಗವಿಗೆ ದಾರಿ. ಎಸ್, ಹಂಗೋದ್ರೆ ಎಲ್ಲಿ ಹೋಗ್ತೀವಿ? ಹಂಗೋದ್ರೆ ಗವಿಗೆ ಹೋಗಲ್ಲ ಬ್ರೋ, ಕೈ ನೋವು ಬರ್ತದೆ. ಹೀಗೆ ಹೋದ್ರೆ ಪಾಂಡುಪುರ ಬರುತ್ತಾ, ಹಿಂಗೆ ಹೋದ್ರೆ ಕೈ ನೋವು ಬರ್ತದೆ. ಬ್ರೋ ಅಷ್ಟೊಂದೆಲ್ಲ ಸಾಹಸ ಮಾಡ್ಬೇಡ ಬ್ರೋ. ಜೈ ಮಹಾಕಾಲ್. ಇನ್ನು ನಾವೀಗ ಬಂದಿದೀವಿ ನೋಡಿ ಕಲ್ಲಿನ ಹಾರ್ಚ್ ಇರುವ ಜಾಗಕ್ಕೆ. ಇದು ನಮ್ಮನ್ನ ವೆಲ್ಕಮ್ ಮಾಡ್ತಿದೆ. ಇದ್ರ ಕೆಳಗಡೆ ಯಾರು ಬೇಕಾದ್ರೂ ಹೋಗ್ಬೋದು ಬಾಸ್, ಕಲ್ಲು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತೆ. ಅಂಡ್ ಈ ಕಲ್ಲುಗಳ ಮೇಲೆ ಶಿಲ್ಪಿಗಳು ತಮ್ಮ ಹೆಸರುಗಳನ್ನ ಹಾಗೆ ಕೆತ್ತನೆ ಮಾಡಿಬಿಟ್ಟಿದ್ದಾರೆ. ಕೆತ್ತನೆನೂ ಅಲ್ಲ, ಪೇಂಟ್ ಅಲ್ಲಿ ಬಳ್ದು ಬಿಟ್ಟಿದ್ದಾರೆ. ಅದು ಸ್ವಲ್ಪ ಬಿಟ್ರಪ್ಪ, ನೋಡೋದಕ್ಕೆ ಇತಿಹಾಸ ಪುರಾಣಗಳು ಆ ರೀತಿ ಎಲ್ಲ ಗಬ್ಬೆ ಬಿಡಿಸಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಇನ್ನು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್ಗೆ ಹೋದ್ರೆ ಚಾಮುಂಡೇಶ್ವರಿ ಟೆಂಪಲ್ ಜೊತೆಗೆ ಲಕ್ಷ್ಮಣ ತೀರ್ಥನೂ ಸಿಗುತ್ತೆ. ಬ್ರೋ ಏನೇನೋ ನೋಡ್ತೇನೆ ನೀನು. ಹಿಂಗೆ ಹೋದ್ರೆ ಚಾಮುಂಡೇಶ್ವರ ಬೆಟ್ಟ ಸಿಗುತ್ತಾ?
ಟೆಂಪಲ್ ಸಿಗುತ್ತೆ. ವ್ಯೂ ಪಾಯಿಂಟ್ ಇದೆ. ಓಯ್ ಇಷ್ಟೊಂದೆಲ್ಲ ಶಕ್ತಿ ಐತೆ ನಿನಗೆ ಅಕ್ಕನ್ಲೇ. ನಿನ್ ಕಾಲ್ ಮುಗಿತೀನಿ ಚಿನ್ನು. ಹಾಯ್ ಗೆಳೆ. ಹೇಗಿದ್ದೀರಾ ಎಲ್ಲ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ಬನ್ರೋ, ಏನು ಮಾಡಲ್ಲ. ನಿಮ್ದು ಘಟ ನೋಡಿ ಹೆದರ್ ಬಿಟ್ಟಿದ್ನಲ್ಲ. ನಿಮ್ಮನ್ನ ನೋಡಕ್ಕೆ ಅಷ್ಟು ದೂರಿಂದ ಬಂದಿದ್ದೀವಿ ನಾವು ಮೇಲ್ಕೆ. ನೀವು ಯಾಕೆ ಹೋಗ್ತಿದ್ದೀರಾ? ನೋಡಿದ್ದೆ ಟೆಂಪಲ್. ಇದೇ ನೋಡಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿ. ಅದರ ಮುಂದೆ ಇರುವ ಲಕ್ಷ್ಮಣ ತೀರ್ಥ. ಈ ಲಕ್ಷ್ಮಣ ತೀರ್ಥ ಹೇಗ್ ಬಂತು ಅಂತಂದ್ರೆ, ಇದು ಬೆಟ್ಟದ ಮಧ್ಯಭಾಗದಲ್ಲಿರುವ ಒಂದು ಪವಿತ್ರವಾದ ನೀರಿನ ಕೊಳ ಆಗಿದೆ. ಇದರ ಹಿಂದೆ ರಾಮ, ಸೀತೆ ಮತ್ತು ಲಕ್ಷ್ಮಣರು ಎಲ್ಲಿಗೆ ಬಂದಿದ್ದರು ಎನ್ನಲಾಗುತ್ತದೆ. ಇನ್ನು ಆ ಸಮಯದಲ್ಲಿ ಸೀತಾದೇವಿಗೆ ಬಾಯಾರಿಕೆಯಾದಾಗ ಅವಳು ಬಾಯಾರಿಕೆಯನ್ನು ತಣಿಸಲು ಲಕ್ಷ್ಮಣನು ಬಂಡೆಗೆ ಬಾಣವನ್ನು ಹೊಡೆಯುತ್ತಾನೆ. ಮತ್ತೆ ಆ ಬಾಣ ಸೀಳಿದ ಜಾಗದಿಂದ ನೀರು ಚಿಮ್ಮುತ್ತದೆ. ಆ ನೀರಿನಿಂದ ಸೀತಾದೇವಿ ಬಾಯಾರಿಕೆಯನ್ನು ಹೋಗಲಾಡಿಸುತ್ತಾರೆ ಲಕ್ಷ್ಮಣ. ಅದೇ ಜಾಗ ಇಂದು ನಾವು ನೋಡುವ ಲಕ್ಷ್ಮಣ ತೀರ್ಥ. ಇಲ್ಲಿನ ಲಕ್ಷ್ಮಣ ತೀರ್ಥ ವಿಶೇಷವೆಂದರೆ ಎಂತಹ ಬರಗಾಲದಲ್ಲೂ ಈ ನೀರಿನ ಸೆಲೆ ಬತ್ತುವುದಿಲ್ಲ ಎಂದು ಇಲ್ಲಿನ ಜನರು ನಂಬುತ್ತಾರೆ ಮತ್ತು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುತ್ತಿದೆ. ಭಕ್ತರು ಈ ನೀರನ್ನು ಪವಿತ್ರವೆಂದು ಭಾವಿಸಿ ತೀರ್ಥವಾಗಿ ಸ್ವೀಕರಿಸುತ್ತಾರೆ. ಇನ್ನು ಲಕ್ಷ್ಮಣ ತೀರ್ಥದ ಸಮೀಪದಲ್ಲಿ ತಾಯಿ ಚಾಮುಂಡೇಶ್ವರಿಯ ಪುಟ್ಟ ಹಾಗೂ ಸುಂದರವಾದ ಗುಡಿ ಇದೆ. ಈ ತಾಯಿಯ ಮಹತ್ವ ಏನೆಂದರೆ, ಈ ಪ್ರದೇಶದಲ್ಲಿ ಭೀಮ ಬಕಾಸುರನನ್ನು ಸಂಹಾರ ಮಾಡಿದ ನಂತರ ಆ ರಾಕ್ಷಸನ ಸಂಹಾರಕ್ಕೆ ಶಕ್ತಿ ನೀಡಿದ ಈ ದೇವಿಗೆ ಕೃತಜ್ಞತೆ ಸಲ್ಲಿಸಲು ಇಲ್ಲಿ ಪೂಜೆ ನಡೆಸಿದೆ ಎಂಬ ಪ್ರತೀತಿ ಇದೆ. ಬೆಟ್ಟದ ಮೇಲಿರುವ ಈ ದೇವಾಲಯವು ಪ್ರಕೃತಿಯ ಮಡಿಲಲ್ಲಿದ್ದು ಮನಸ್ಸಿಗೆ ಶಾಂತಿ ನೀಡುವ ಜಾಗದಲ್ಲಿ ಚಾಮುಂಡಿ ತಾಯಿಯು ಇಲ್ಲಿ ಶಕ್ತಿಯ ಸ್ವರೂಪಿಣಿಯಾಗಿ ನೆಲೆಸಿದ್ದಾಳೆ. ಜಾಗವನ್ನ ನೋಡಿದ ಮೇಲೆ ನನಗಂತೂ ಲಕ್ಷ್ಮಣ ತೀರ್ಥ ತ್ರೇತಾಯುಗದ ನಂಟನ್ನ ಹೇಳ್ತಿದ್ರೆ, ಚಾಮುಂಡೇಶ್ವರಿ ತಾಯಿ ದೇಗುಲ ದ್ವಾಪರ ಯುಗದ ಶಕ್ತಿಯನ್ನ ತೋರಿಸ್ತಿದೆ. ಒಟ್ಟಿನಲ್ಲಿ ಬಂಡೆ ಸೀಳಿದ ಬಾಣದ ಗುರುತು ಇನ್ನು ಮಾತನಾಡುತ್ತಿದೆ. ಲಕ್ಷ್ಮಣ ತೀರ್ಥದ ನೀರು ಕಾಲ ಕಾಲಕ್ಕೂ ದನಿವಾಗುತ್ತಿದೆ. ಚಾಮುಂಡಿ ತಾಯಿಯು ಮೌನದಲ್ಲಿ ಶಕ್ತಿ ನೆಲೆಸಿದೆ. ಹಿಂದೆ ತಿರುಗಿ ನೋಡದೆ ಮುಂದೆ ಸಾಗುವ ಕ್ಷಣದಲ್ಲಿ ತೀರ್ಥವಲ್ಲ, ನಂಬಿಕೆಯ ಪವಾಡ ನಮ್ಮೊಳಗೆ ಉಳಿದಿದೆ ಎಂದು ತಿಳಿಯುತ್ತಿದೆ. ಬನ್ನಿ ಇನ್ನು ಮುಂದಕ್ಕೆ ಹೋಗಿ ಬಕಾಸುರನ ಸಮಾಧಿಗೆ ಹೆಜ್ಜೆ ಇಡೋಣ. ಇನ್ನು ಈ ಬೆಟ್ಟ ತುಂಬಾ ದೊಡ್ಡದೇನಲ್ಲ ಬಾಸ್, ಆರಾಮಾಗಿ ಎಲ್ರೂ ಕೂಡ ಹತ್ಕೊಂಡ್ ಬರ್ಬೋದು. ಇನ್ನು ನಾವಂತೂ ಒಂದು ಜಾಗದಲ್ಲೂ ಕೂಡ ರೆಸ್ಟ್ ಮಾಡದೆ ಆರಾಮಾಗಿ ಹತ್ಕೊಂಡ್ ಬಂದಿದ್ದೀವಿ. ಸೊ ನಾವು ಬಂದಿರೋ ದಿನ ಒಂದೇ ಒಂದು ನರಪಿಲೇನೂ ಇಲ್ಲ. ಇಲ್ಲಿ ನಾವಿರೋವರೆಗೂ ಈ ಬೆಟ್ಟ ನಾವೇ ಲೀಸ್ ಹಾಕೊಂಡ್ ಬಿಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಬಂಡೆ ಸೀಲ್ ಹೋಗಿರುವ ಬಂಡೆಯನ್ನ ಬಹುದ್. ಸೊ ಈಗ ನೋಡ್ಬೋದು ನೀವು ರೆಂಬೆಯಲ್ಲಿ ಬಿಟ್ಟಿರುವ ಹೂವನ್ನ. ಒಂದು ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಹೋಗ್ತಾ ಇದೀವಿ. ಬೆಳಗ್ಗೆ ಒಳ್ಳೆ ಟ್ರೆಕ್ಕಿಂಗ್ ಅಂತೂ ಆಗ್ತಾ ಇದೆ ನಮ್ಗಂತೂ. ನಾವು ಶುರು ಮಾಡಿದ್ವಿ 7 ಗಂಟೆಗೆ, ಈಗಾಗಿದೆ 8 ಗಂಟೆ. ಸೊ 8 ಹೊತ್ತು ಯಾಕಪ್ಪ ಟ್ರೆಕ್ಕಿಂಗ್ ಮಾಡ್ಬೇಕು ಅಂದ್ರೆ, ರಕ್ತದಲ್ಲಿ ನರನಾಡಿಗಳು ಇದ್ದಾವಲ್ಲ, ನರನಾಡಿ ಕಿಸಿ 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 ಅಂತ ಮಾತಾಡ್ತೀರಾ, ಓದಕ್ಕಾಗಲ್ವಾ ಕೂತ್ಕೊಂಡು? ನರನಾಡಿಗಳಲ್ಲಿ ರಕ್ತ ಇರುತ್ತಲ್ವಾ, ಅದು ಸಂಚಲನ ಆಗ್ಬೇಕು ಅಂತಂದ್ರೆ ನಾವ್ ಈ ರೀತಿ ಸಂಚಲನ ಮಾಡ್ಬೇಕಂತೆ. ಸೊ ಆ ಸಂಚಲನ ಮಾಡಿದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜೋರಾಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಜೋರಾದಾಗ ಏನಾಗುತ್ತೆ, ಹೃದಯ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ಹಾರ್ಟ್ ಒಳಗಡೆ ಇರೋರು ಜೋಪಾನವಾಗಿರ್ತಾರೆ. ಸೊ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಹೃದಯನ ಚೆನ್ನಾಗಿ ನೋಡ್ಕೊಳ್ಬೇಕು. ಇಂಥವ್ರು ಇರ್ತಾರೆ, ಹೃದಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ದಮ್ ಹೊಡಿತೀನಿ ಅಂತಾರೆ, ಎಣ್ಣೆ ಹೊಡಿತೀನಿ ಅಂತಾರೆ. ಯಾಕೆ ಕುಡಿಬೇಕು ನಾವೆಲ್ಲ, ಯಾಕೆ ಕುಡಿಬೇಕು? ಸೊ ನಮ್ಗಿಲ್ಲಿ ಸ್ವಾಗತ ಮಾಡ್ತಿದ್ದಾವೆ 2 ಮಹಾನ್ ಮಂಕಿಗಳು, 3. ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಸಾಕು, ನಮ್ಗೆ ಇನ್ನೊಂದು ಇಲ್ಲಿ ಹನುಮಂತನ ಟೆಂಪಲ್ ಸಿಗುತ್ತೆ.
ಸೊ ಹನುಮಂತನ ದರ್ಶನ ಮಾಡ್ಕೊಂಡಿದ್ದಾಯ್ತು, ಇನ್ನು ಬಕಾಸುರನ ದರ್ಶನ ಮಾಡ್ಬೇಕಲ್ಲ, ಬನ್ನಿ ಮುಂದಕ್ಕೆ ಹೋಗೋಣ. ಸೊ ಬೆಟ್ಟನ ಹತ್ತುತ್ತಾ ಸುಮ್ನೆ ಯಾಕೆ ಹೋಗೋದು, ಬಕಾಸುರನ ಕತೆ ಹೇಳ್ತೀನಿ ಕೇಳಿ. ಈಗ ನಾವಿರೋ ಪ್ಲೇಸ್ ಇದೆಯಲ್ವಾ, ಇದು ಈಗ ಕೈವಾರ. ಹಿಂದೆ ಈ ಊರಿನ ಹೆಸರು ಏಕಚಕ್ರಪುರ ಅಂತ ಕರಿತಿದ್ರಂತೆ. ಇನ್ನು ಈ ಏಕಚಕ್ರಪುರ ಕಾಲದಲ್ಲಿ ಇವತ್ತು ಶಾಂತವಾಗಿರೋ ಈ ಕೈವಾರ ನಾಡು ಅಂದು ಭಯದ ನೆರಳಲ್ಲಿ ನಲುಗುತ್ತಿತ್ತಂತೆ. ಏಕೆಂದ್ರೆ ಬಕಾಸುರ ಎಂಬ ಮಹಾಬಲಿಷ್ಠ ರಾಕ್ಷಸ ಈ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂತೆ. ಇನ್ನು ಆ ಬಕಾಸುರನಿಗೆ ಊರಿನ ಜನರಿಂದ ದಿನದಿನವೂ ಆಹಾರ ಪ್ಲಸ್ ಒಬ್ಬ ಮನುಷ್ಯನ ಬಲಿ ಕೊಡಬೇಕಾಗಿತ್ತಂತೆ. ಕೊಡದಿದ್ರೆ ಊರನ್ನೇ ನಾಶ ಮಾಡ್ತಿದ್ದಂತೆ. ಇನ್ನು ಈ ರಾಕ್ಷಸನ ಭಯ ಎಷ್ಟಿತ್ತು ಅಂತಂದ್ರೆ ಇಲ್ಲಿನ ಜನರು ದೇವರ ಹೆಸರನ್ನ ಉಚ್ಚರಿಸಲು ಹೆದರ್ತಿದ್ರಂತೆ. ಊರು ಜೀವಂತ ಇದ್ರೂ ಉಸಿರಾಡೋಕೆ ಕೂಡ ಅನುಮತಿ ಕೇಳಬೇಕಾದ ಸ್ಥಿತಿ ಇತ್ತಂತೆ ಇಲ್ಲಿನ ಜನರಿಗೆ. ಇಂತಹ ಪರಿಸ್ಥಿತಿಯಲ್ಲಿ ಇದ್ದ ಈ ಊರಿನ ಜನರಿಗೆ ಒಂದು ಒಳ್ಳೆ ಕಾಲ ಬರುತ್ತೆ ನೋಡಿ. ಹೌದು ಬಾಸ್, ಅರಗಿಣಿ ಅರಮನೆ ಬೆಂಕಿ ಆಪತ್ತಿನಿಂದ ತಪ್ಪಿಸಿಕೊಂಡ ನಂತರ ಪಾಂಡವರು ವನವಾಸದಲ್ಲಿದ್ದಾಗ ಕುಂತಿದೇವಿಯೊಂದಿಗೆ ಪಾಂಡವರು ಅರಣ್ಯವಾಗಿ ಸಂಚರಿಸಿ ಅಲೆದಾಡಿ ಈ ಕೈವಾರ ನಾಡಿನ ಬಳಿ ಬಂದು ನೆಲೆಸಿರುತ್ತಾರೆ. ಇನ್ನು ಪಾಂಡವರು ಈ ಊರಿನ ಜನರ ದುಸ್ಥಿತಿ, ಅಳಲು, ಭಯ ಎಲ್ಲವನ್ನೂ ನೋಡ್ತಾರೆ. ಇನ್ನು ಅದೇ ಸಮಯದಲ್ಲಿ ಆ ದಿನ ಬಕಾಸುರನಿಗೆ ಒಬ್ಬ ಬ್ರಾಹ್ಮಣನ ಕುಟುಂಬವನ್ನು ಬಲಿಗೆ ಕಳುಹಿಸುವ ದಿನ ಆಗಿತ್ತಂತೆ. ಇನ್ನು ಪಾಂಡವರು ಬರುವ ಮೊದಲು ಊರಿನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಪ್ರತಿ ಮನೆಯಲ್ಲೂ ದುಃಖ, ಕಣ್ಣೀರು, ತಾಯಂದಿರ ಆಕ್ರಂದನ, ಮಕ್ಕಳು ಭಯದಿಂದ ನಡುಗೋ ಸ್ಥಿತಿ. ಇವತ್ತು ಯಾರ ಮನೆ ಪಾಲು ಅನ್ನೋ ಪ್ರಶ್ನೆಯೇ ಜೀವನವಾಗ್ಬಿಟ್ಟಿತ್ತು. ಇದು ಈ ಊರಿನ ಪರಿಸ್ಥಿತಿಯಾಗಿತ್ತು. ಇನ್ನು ಪಾಂಡವರು ಬಂದು ನೆಲೆಸಿದ ಈ ಸಮಯ ಒಬ್ಬ ವೃದ್ಧೆ ಅಳ್ತಾ ಇದ್ಲಂತೆ. ಆಗ ಕುಂತಿದೇವಿ ಏನಕ್ಕೆ ತಾಯಿ ಅಳ್ತಿರೋದು ಎಂದು ಪ್ರಶ್ನೆ ಮಾಡಿ ಊರಿನ ವಿಚಾರವೆಲ್ಲ ತಿಳಿದುಕೊಂಡ್ರಂತೆ. ಆಗ ಕುಂತಿದೇವಿ ಆ ವೃದ್ಧೆಯ ಆಕ್ರಂದನವನ್ನು ಕೇಳಿ, ಊರಿನ ಕಷ್ಟಗಳನ್ನು ಕೇಳಿ ವೃದ್ಧೆಗೆ ಧೈರ್ಯವನ್ನು ಹೇಳಿದ್ಲಂತೆ. ನೀನು ಚಿಂತಿಸಬೇಡ, ನಿನ್ನ ಮಗನ ಜಾಗದಲ್ಲಿ ನನ್ನ ಮಗನನ್ನ ಕಳಿಸಿಕೊಡ್ತೀನಿ ಎಂದು ಹೇಳಿದ್ಲಂತೆ. ಸೊ ಅವಳ ಮಗನ ಜಾಗದಲ್ಲಿ ಭೀಮನನ್ನು ಕಳಿಸಲು ತೀರ್ಮಾನ ಮಾಡುತ್ತಾಳೆ ಕುಂತಿದೇವಿ. ಭೀಮನು ಊರಿನವರು ಕಳಿಸಿಕೊಟ್ಟ ಆಹಾರವನ್ನೆಲ್ಲ ತೆಗೆದುಕೊಂಡು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ. ಸೊ ಹೋಗ್ಬೇಕಾದ್ರೆ ಭೀಮನಿಗೆ ಹಸಿವು ಹೆಚ್ಚಾಗುತ್ತೆ. ಸೊ ಆ ಸಮಯದಲ್ಲಿ ಭೀಮನು ಊರಿನ ಜನ ಕಳಿಸಿಕೊಟ್ಟ ಆಹಾರವನ್ನೆಲ್ಲ ಭೀಮನೇ ತಿಂದು ಬಿಡ್ತಾನೆ. ಖಾಲಿ ಎತ್ತಿನ ಗಾಡಿ ಜೊತೆಗೆ ಬಕಾಸುರನ ಬಳಿಗೆ ಹೋಗ್ತಾನಂತೆ. ಇನ್ನು ಭೀಮ ಖಾಲಿ ಎತ್ತಿನ ಗಾಡಿಯಲ್ಲಿ ಬಕಾಸುರನ ಮುಂದೆ ಹೋದ ನಂತರ ಅದನ್ನು ನೋಡಿದ ಬಕಾಸುರನಿಗೆ ತುಂಬಾ ಕೋಪ ಬರುತ್ತೆ. ಕೋಪದಿಂದ ಗರ್ಜಿಸುತ್ತಾನೆ. ಇನ್ನು ಭೀಮ ಮತ್ತೆ ಬಕಾಸುರನ ಯುದ್ಧ ಶುರುವಾಗುತ್ತೆ ನೋಡಿ. ಇನ್ನು ಇದು ಸಾಮಾನ್ಯ ಯುದ್ಧ ಅಲ್ಲ. ಬೆಟ್ಟ ಕಂಪಿಸುವಷ್ಟು ಗರ್ಜನೆ, ಬಂಡೆಗಳು ಚೂರು ಚೂರು ಆಗುವಷ್ಟು ಕೋಪ, ಮರಗಳು ಹುರುಳುವಂತೆ ಪೈಪೋಟಿ, ಇಷ್ಟರ ಮಟ್ಟಿಗೆ ಯುದ್ಧ ನಡೆಯುತ್ತಂತೆ. ಕೊನೆಗೆ ಭೀಮನ ಗದೆಯಿಂದ ಬಕಾಸುರನನ್ನು ಸಾಯಿಸುತ್ತಾನೆ. ಭೀಮ ಮತ್ತೆ ಇವನು ಮೇಲಕ್ಕೆ ಬರಬಾರದು ಎಂದು ಇಲ್ಲಿರುವ ಗುಹೆಗೆ ಹಾಕಿ ದೊಡ್ಡ ದೊಡ್ಡ ಬೆಟ್ಟದ ಕಲ್ಲನ್ನು ಹಾಕಿ ಮುಚ್ಚುತ್ತಾನಂತೆ. ಇನ್ನು ಇದೇ ನೋಡಿ ಬಕಾಸುರನ್ನು ಸಾಯಿಸಿ ಮುಚ್ಚಿರುವ ಸಮಾಧಿ. ಸೊ ಬಕಾಸುರನ ಸಮಾಧಿ ಇರುವ ಪ್ಲೇಸ್. ಮತ್ತೆ ಭೀಮನ ಹೆಜ್ಜೆಯ ಗುರುತುಗಳು ಇನ್ನೂ ಈ ಸ್ಥಳದಲ್ಲಿ ಇರೋದನ್ನ ನಾವು ನೋಡಿ ತಿಳಿಯಬಹುದು. ಇದು ಬಕಾಸುರ ಭೀಮ ಕಾದಾಡಿ ಹೊಡೆದಾಡಿದ ಜಾಗ ಎಂದು. ಇನ್ನು ಈ ಜಾಗದಲ್ಲಿ ಬಕಾಸುರ ಸಾಯುವ ಸಮಯದಲ್ಲಿ ಭೀಮನನ್ನು ಬಕಾಸುರ ಕೇಳ್ತಾನಂತೆ, ಮತ್ತೆ ನಾನು ಈ ಜಾಗದಿಂದ ಯಾವಾಗ ಎದ್ದು ಬರಲಿ ಭೀಮ ಎಂದು. ಆಗ ಭೀಮ ಹೇಳಿದ್ನಂತೆ, ಈ ಜಗತ್ತಲ್ಲಿ ಭೀಮ ಅನ್ನುವ ಹೆಸರು ಯಾವಾಗ ನಿಲ್ಲುತ್ತೆ ನೋಡು, ಆಗ ನೀನು ಎದ್ದು ಬಾ ಎಂದು ಹೇಳಿದ್ನಂತೆ. ಇನ್ನು ಅದಕ್ಕೆ ಭೀಮ ಕೇಳಿದ್ನಂತೆ, ನೀನು ಬದುಕಿದ್ದೀಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ಆಗ ಬಕಾಸುರ ಹೇಳ್ತಾನಂತೆ, ನಾನು ವರ್ಷ ವರ್ಷ ನನ್ನ ರಕ್ತ ಕೀವು ದ್ರವ ರೂಪದಲ್ಲಿ ಹೊರಗೆ ಚೆಲ್ಲುತ್ತೇನೆ ಎಂದು ಹೇಳಿದ್ನಂತೆ. ಇನ್ನು ಭೀಮ ಇದನ್ನು ಕೇಳಿ ಅವನಿಗೆ ಶಾಪ ಇಟ್ಟಂತೆ, ನೀನು ಮಾಡಿದ ಅಕ್ರಮದ ಫಲವಾಗಿ ಈ ಊರು ಮುಂದೆ ಶಾಂತಿಯಾಗಿ ನೆಲೆಯಾಗಲಿ, ಆದರೆ ನಿನ್ನ ಹೆಸರು ಮಾತ್ರ ಜನರ ನೆನಪಿನಲ್ಲಿ ಎಚ್ಚರಿಕೆಯಾಗಿ ಉಳಿಯಲಿ ಎಂದು ಹೇಳಿದ್ನಂತೆ. ಅದರರ್ಥ ಊರಿಗೆ ಮತ್ತೆ ರಾಕ್ಷಸನ ಭಯ ಬರಬಾರದು, ಆದರೆ ಧರ್ಮ ಗೆದ್ದ ಕತೆ ಮರೆಯಬಾರದು ಎಂದು.
ಇನ್ನು ಏಕಚಕ್ರಪುರಕ್ಕೆ ಶಾಂತಿ ಮರಳಿ ಬರುತ್ತದೆ. ದೇವಾಲಯಗಳಲ್ಲಿ ಪೂಜೆ ಶುರುವಾಗುತ್ತದೆ. ಜನರು ದೇವಿಯ ಶಕ್ತಿಯನ್ನು ಹೊಗಳಲು ಆರಂಭಿಸಿದರು. ಚಾಮುಂಡೇಶ್ವರಿ ತಾಯಿ ಈ ನೆಲದ ರಕ್ಷಕಿಯಾಗಿ ನೆಲೆ ನಿಂತಳು. ಈಗ ಗೊತ್ತಾಯ್ತಲ್ವಾ ಬಾಸ್, ಭೀಮ ಬಕಾಸುರನ ಬೆಟ್ಟದಲ್ಲಿ ಏನಿತ್ತು ಏನಿಲ್ಲ, ಇದರ ಕತೆ ಏನು ಅಂತ. ಆದ್ರೆ ಬಾಸ್, ನಮ್ಮ ಪಯಣ ಇಲ್ಲಿಗೆ ನಿಲ್ಲಲ್ಲ. ಇಲ್ಲಿಂದ ಮುಂದೆ ನಾವು ಹೆಜ್ಜೆ ಹಾಕೋದು ಅಗೋ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಪವಿತ್ರವಾದ ಕೈಲಾಸಗಿರಿ ಅಂಬಾಜಿ ದುರ್ಗ ಬೆಟ್ಟಕ್ಕೆ. ಹೀಗಾಗಿ ತಡ ಮಾಡಬೇಡಿ ಬಾಸ್, ಅದರ ಪುರಾಣ ಕಥೆಗಳನ್ನು ತಿಳಿಯೋಕೆ ನಮ್ಮ ಜೊತೆ ಸಬ್ಸ್ಕ್ರೈಬ್ ಮಾಡಿ ಹೆಜ್ಜೆ ಹಾಕಿ. ಮತ್ತೆ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಧನ್ಯವಾದಗಳು ಬಾಸ್.